ವಿಧಾನಸಭಾ ಚುನಾವಣೆ ಅಲ್ಲ, ಇದು ಸ್ಥಳೀಯ ಚುನಾವಣೆ, ಇದು ನಿಮ್ಮ ಚುನಾವಣೆ ಅಂತಕ್ಕಂಥ ಭಾವನೆಯಲ್ಲಿ ಪ್ರತಿ ಹಳ್ಳಿಗೆ ತೆರಳಿ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಾಲಿ ಮಾಜಿ ಚುನಾಯಿತ ಪ್ರತಿನಿಧಿಗಳು ಇವತ್ತೇನು ಮಂಜಣ್ಣ ಅವರು ಅಭ್ಯರ್ಥಿ ಆದ ನಂತರ ಅತ್ಯಂತ ಹುಮ್ಮಸ್ಸಿನಿಂದ ಇವತ್ತು ಇಂಥ ಒಂದು ವ್ಯಕ್ತಿತ್ವವನ್ನ ನಾವು ನಮ್ಮ ರಾಜ್ಯದಲ್ಲಿ ಆರಿಸಿ ಕಳಿಸಿ ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರನ್ನ ನಾವೆಲ್ಲರೂ ಒಂದು ಹೆಲ್ತ್ ಮಿನಿಸ್ಟರ್ ಆಗಿ ನೋಡ್ಲಿಕ್ಕೆ ಇಡೀ ದೇಶ ಕಾತುರದಿಂದ ಕಾಯ್ತಾ ಇದೆ, ಇಡೀ ದೇಶ ಕಾತುರದಿಂದ ಕಾಯ್ತಾ ಇದೆ. ಅದಕ್ಕೆಲ್ಲ ಇವತ್ತು ಫಲಿತಾಂಶದ ಮೂಲಕ ನಾವು ದಯಮಾಡಿ ಇವತ್ತು ಮಂಜಣ್ಣ ಅವ್ರಿಗೆ ಅವರು ಬಹಳ ಹೆಸರುವಾಸಿ, ಅತ್ಯಂತ ಸೂಕ್ಷ್ಮವಾದಂತ ವ್ಯಕ್ತಿತ್ವ, ಬಹಳ ಮನುಷ್ಯತ್ವದ ಗುಣಗಳು ಹೊಂದಿರತಕ್ಕಂಥ ವ್ಯಕ್ತಿತ್ವ, ಅದೆಲ್ಲರಿಗೂ ತಿಳಿದಿದೆ. ಆದರೆ ಇವತ್ತು ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆ ಧರ್ಮ ಹಾಗೂ ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಒಂದು ಚುನಾವಣೆ. ನಾಗರಾಜಣ್ಣ ಅವರು, ಕೃಷ್ಣ ಕುಮಾರ್ ಸಾಹೇಬರು ಇಬ್ರು ಕೂಡ JP ನಗರದ ಕುಮಾರಣ್ಣನ ನಿವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಜಂಟಿಯಾಗಿ ಏನೋ ಒಂದು ಸಭೆ ನಡೀತು. ಅಂದ್ರೆ ಇದು ಮಂಜಣ್ಣ ಅವರು ಇನ್ನು ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಆಗ್ಲಿಕ್ಕಿಂತ ಮುಂಚೆ ಅವರು ಕೂಡ ಒಂದು ಭಾಗಿಯಾಗಿದ್ರು, ನಮ್ಮ ಮನೆಯಲ್ಲಿ ಕುಳಿತಿದ್ರು. ಇಲ್ಲ, ನಾನು ಈ ಬಾರಿ NDA ಮೈತ್ರಿಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ಮಂಜಣ್ಣ ಅವರಿಗೆ ಪ್ರಾಮಾಣಿಕವಾಗಿ ನಿಂತು ನಾನು ಕೂಡ ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತೇನೆ ಅಂತಕ್ಕಂಥದ್ದು ಕೃಷ್ಣಕುಮಾರ್ ಸಾಹೇಬರು ಕೂಡ ನಮಗೆ ಒಂದು ವಿಶ್ವಾಸದ ಮಾತುಗಳನ್ನ ತುಂಬಿಸಿದ್ದಾರೆ. ಈಗ ಕೃಷ್ಣಕುಮಾರ್ ಸಾಹೇಬರು ಬಹುಶಃ ದೂರವಾಣಿ ಮೂಲಕ ಫೋನ್ನಲ್ಲಿ ಮಾತನಾಡಿದ್ದಾರೆ ಮಂಜಣ್ಣ ಅವರಿಗೆ. ಅವರ ಮನೆಗೆ ತೆರಳಿ ಅವರ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸ ಕೂಡ ಮಂಜಣ್ಣ ಅವ್ರು ಮಾಡ್ತಾರೆ. ನಿಮ್ಮ ಜೊತೆ ಸದಾಕಾಲ ನಾವು ಇದ್ದೇವೆ. ನೀವು ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ನಮ್ಮ ಯುವ ಸಮುದಾಯದ ಅಣ್ಣ ತಮ್ಮಂದಿರುಗಳು, ಹಿರಿಯಕರು, ಹೆಣ್ಮಕ್ಳು, ನಮ್ಮ ರೈತಾಪಿ ವರ್ಗದ ಎಲ್ಲ ತಂದೆ ತಾಯಂದ್ರು, ಪಕ್ಷವನ್ನ ಕಟ್ಟಿಬಿಡಿಸಿರ್ತಕ್ಕಂಥ ಎಲ್ಲ ಮುಸಲ್ಮಾನ ಬಾಂಧವರು ಎಲ್ಲರೂ ಇಲ್ಲಿ ಹಿರಿಯಕರಿದ್ದಾರೆ, ಇಲ್ಲಿ ಒಬ್ರು ಹೆಣ್ಮಕ್ಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಗೆಲ್ಲಿಸೋಣ. ದಯಮಾಡಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆರೈಕೆ ಇದೇ ರೀತಿ ಇರಲಿ. ಕುಮಾರಣ್ಣ ಅವರು ತಮ್ಮನ್ನ ಅತಿ ಶೀಘ್ರದಲ್ಲೇ ಕುರಿತು ಮಾತನಾಡ್ತಕ್ಕಂಥ ವೇದಿಕೆ ನಾವೆಲ್ಲರೂ ಸಜ್ಜು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ನನಗೆ ಮಾತನಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೈ.